ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ರಾಹುಲ್ ಗಾಂಧಿಯವರ ದ್ವಿಪೌರತ್ವ ಕೇಸ್ ವಿಚಾರದಲ್ಲಿ ಈಗ ಮತ್ತೊಂದು ಮಹತ್ವದ ಬೆಳವಣಿಗೆ ಆಗಿದೆ. ಅಲಹಾಬಾದ್ ಹೈಕೋರ್ಟ್ FIR ಮಾಡಿ ಅಂತ ಹೇಳಿದಂತಹ ಬೆನ್ನಲ್ಲೇ ಈಗ ಅಲಹಾಬಾದ್ ಹೈಕೋರ್ಟ್ ತಾನೇ ಕೊಟ್ಟಂತಹ ಆದೇಶಕ್ಕೆ ಸ್ಟೇ ತಂದಿದೆ. ಹಾಗಾದರೆ ಗೆಳೆಯರೆ, ರಾಹುಲ್ ಗಾಂಧಿಯವರ ವಿಚಾರದಲ್ಲಿ ಇದ್ದಕ್ಕಿದ್ದ ಹಾಗೆ ಅಲಹಾಬಾದ್ ಹೈಕೋರ್ಟ್ ಉಲ್ಟಾ ಹೊಡೆದಿದ್ಯಾಕೆ? ಆನಂತರ ವಿಘ್ನೇಶ್ ಶಿಶಿರ್ ಅವರು ಏನು ಈ ಅರ್ಜಿಯನ್ನು ದಾಖಲಿಸಿದ್ರಲ್ಲ, ವಿಘ್ನೇಶ್ ಶಿಶಿರ್ ಅವರ ಹತ್ಯೆಗೂ ಕೂಡ ಸಂಚು ನಡೆದಿದೆ ಅನ್ನುವಂತಹ ಸ್ಫೋಟಕ ವಿಚಾರವೂ ಕೂಡ ಈಗ ಹೊರಗಡೆ ಬರ್ತಾ ಇದೆ. ಹಾಗಾದರೆ ರಾಹುಲ್ ಗಾಂಧಿಯವರ ದ್ವಿಪೌರತ್ವ ಕೇಸ್ನ ವಿಚಾರದಲ್ಲಿ ಆಗ್ತಾ ಇರುವಂತಹ ಮಹತ್ವದ ಬೆಳವಣಿಗೆಗಳು ಏನು ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಗೆಳೆಯರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಶುಕ್ರವಾರ ಅಲಹಾಬಾದ್ ಹೈಕೋರ್ಟ್ ಒಂದು ಐತಿಹಾಸಿಕ ಆದೇಶವನ್ನು ಹೊರಡಿಸುತ್ತೆ. ಏನು ಆ ಐತಿಹಾಸಿಕ ಆದೇಶ ಅಂದರೆ, ರಾಹುಲ್ ಗಾಂಧಿ ಅವರ ಮೇಲೆ ಉತ್ತರ ಪ್ರದೇಶದಲ್ಲಿ FIR ಮಾಡಬೇಕು, ರಾಯ್ಬರೇಲಿಯಲ್ಲಿ FIR ಆಗಬೇಕು, ಅವರ ತನಿಖೆ ನಡೆಯಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಆದೇಶವನ್ನು ಕೊಡುತ್ತೆ. ಉತ್ತರ ಪ್ರದೇಶ ಸರ್ಕಾರಕ್ಕೆ ಆದೇಶ ಕೊಡುತ್ತೆ. ಆನಂತರ ಆ ಒಂದು ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು. ಸುದ್ದಿ ಆದ ನಂತರ ರಾಹುಲ್ ಗಾಂಧಿ ಅವರ ವಿಚಾರವಾಗಿ ನಾವು ವಿಚಾರಣೆ ನಡೆಸೋದಕ್ಕಾಗೋದಿಲ್ಲ. ಯಾಕೆ ಅಂದರೆ ಇಲ್ಲಿ ಫಾರಿನ್ ಅಫೇರ್ಸ್ ಎಲ್ಲವೂ ಕೂಡ ಇರುತ್ತೆ ಮತ್ತು ಬೇರೆ ಬೇರೆ ದೇಶಗಳಿಂದ ನಾವು ಮಾಹಿತಿಯನ್ನು ಪಡೆಯಬೇಕಾಗತ್ತೆ. ಸೊ ಹಾಗಾಗಿ ರಾಜ್ಯದ ಪೊಲೀಸರ ಕಡೆಯಿಂದ ಇದು ಆಗೋದಿಲ್ಲ. ಹಾಗಾಗಿ ಕೇಂದ್ರದ ತನಿಖಾ ಸಂಸ್ಥೆ CBI ಅಥವಾ ಇನ್ಯಾವುದೋ ಕೇಂದ್ರದ ತನಿಖಾ ಸಂಸ್ಥೆ ಇದರ ಬಗ್ಗೆ ತನಿಖೆ ನಡೆಸೋದು ಸೂಕ್ತ ಅಂತ ಉತ್ತರ ಪ್ರದೇಶದ ಸರ್ಕಾರ ಅಲಹಾಬಾದ್ ಹೈಕೋರ್ಟ್ಗೆ ಉತ್ತರವನ್ನು ಕೊಡ್ತು. ಉತ್ತರವನ್ನು ಕೊಟ್ಟ ಬೆನ್ನಲ್ಲೇ ರಾಹುಲ್ ಗಾಂಧಿ ಅವರ ಆ ಒಂದು FIR ಏನಿತ್ತಲ್ಲ, ಆ FIRಗೆ ಇದ್ದಕ್ಕಿದ್ದ ಹಾಗೆ ನಿನ್ನೆ ಸ್ಟೇ ಆರ್ಡರ್ ಬಂದಿದೆ. ಅಂದರೆ ತಾನು ಕೊಟ್ಟಂತಹ ಆದೇಶಕ್ಕೆ ಹೈಕೋರ್ಟ್ ಮತ್ತೆ ತಾನೇ ಸ್ಟೇ ತಂದಿದೆ. ಯಾಕೆ ಅಂತ ಕೇಳೋದಾದರೆ ಗೆಳೆಯರೆ, ಇದರಲ್ಲಿ ಕೋರ್ಟ್ ನೀಟಾಗಿ ಉಲ್ಲೇಖ ಮಾಡಿರೋದು ಏನು ಅಂದರೆ, FIR ಮಾಡೋದಕ್ಕಿಂತಲೂ ಮುಂಚೆ ಈ ಯಾರು ಅಕ್ಯೂಸ್ಡ್ ಇದ್ದಾರಲ್ಲ, ಅಕ್ಯೂಸ್ಡ್ ಅಂದರೆ ಇದರಲ್ಲಿ ರಾಹುಲ್ ಗಾಂಧಿ ಅವರು ಆಗುತ್ತಾರೆ. ಅಂದರೆ ರಾಹುಲ್ ಗಾಂಧಿ ಅವರ ಮೇಲೆ ಆರೋಪ ಬಂದಿರೋದು. ಹಾಗಾಗಿ ಅವರ ಮಾತನ್ನ ಕೇಳಿ, ಅವರ ವಾದವನ್ನು ಕೇಳಿ ಆನಂತರ FIR ಹಾಕಬಹುದು ಅನ್ನುವಂತಹ ಉದ್ದೇಶದಿಂದಾಗಿ ತಾನು ಕೊಟ್ಟಂತಹ FIRಗೆ ಈಗ ಕೋರ್ಟ್ ಸ್ಟೇ ಆರ್ಡರನ್ನು ತಂದಿದೆ. ಇದರಲ್ಲಿ ಇರುವಂತಹ ಕೆಲ ಟೆಕ್ನಿಕಲ್ ಕಾರಣಗಳನ್ನು ಹೇಳಿಬಿಡ್ತೀನಿ ಗೆಳೆಯರೆ. ರಾಹುಲ್ ಗಾಂಧಿ ಪರವಾಗಿರುವಂತಹ ವಕೀಲರು KVET ಅನ್ನು ಸಲ್ಲಿಸಿರಬಹುದು. KVET ಅಂದರೆ ನಮ್ಮ ವಾದವನ್ನು ಕೇಳಿ ಆನಂತರ FIR ಅನ್ನು ನೀವು ಮಾಡಬಹುದು ಅಥವಾ ಇನ್ನೇನಾದರೂ ಕೇಸ್ಗಳನ್ನು ಕೂಡ ನೀವು ಮಾಡಬಹುದು ಅಂತ ಒಂದು ಮುಂಜಾಗ್ರತಾ ಅರ್ಜಿಯನ್ನು ರಾಹುಲ್ ಗಾಂಧಿ ಅವರ ಪರವಾಗಿರುವಂತಹ ವಕೀಲರು ಸಲ್ಲಿಸಿರಬಹುದು. ಆದರೆ ಅದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಯಾಕೆ ಅಂದರೆ ಈ ಒಂದು ಕೇಸ್ನ ವಿಚಾರಣೆ ಏನಿದೆಯಲ್ಲ, ಇದು ಓಪನ್ ಕೋರ್ಟ್ನಲ್ಲಿ ಆಗೋದು ಬೇಡ, ಇದೊಂದು ಕ್ಲೋಸ್ಡ್ ಕೋರ್ಟ್ನಲ್ಲಿ ಆಗಬೇಕು ಅಂತ ಕೇಂದ್ರ ಗೃಹ ಇಲಾಖೆ ಅಲಹಾಬಾದ್ ಹೈಕೋರ್ಟ್ಗೆ ಮನವಿಯನ್ನು ಮಾಡಿರೋದಕ್ಕೆ ಈ ಒಂದು ಕೇಸ್ನ ಎಲ್ಲ ವಿಚಾರಗಳು ಓಪನ್ ಕೋರ್ಟ್ನಲ್ಲಿ ಆಗ್ತಾ ಇಲ್ಲ, ಅದರ ಬದಲಾಗಿ ಕ್ಲೋಸ್ ಕೋರ್ಟ್ನಲ್ಲಿ ಆಗ್ತಾ ಇದೆ. ಇದರ ನಡುವೆ ಆಗಿರುವಂತಹ ಮಹತ್ವದ ಬೆಳವಣಿಗೆ ಏನು ಅಂದರೆ, ಕೇಂದ್ರದ ಗೃಹ ಇಲಾಖೆ ಮುಚ್ಚಿದ ಲಕೋಟೆಯಲ್ಲಿ ತಮ್ಮ ಹತ್ರ ಇರುವಂತಹ ಒಂದಷ್ಟು ದಾಖಲೆಗಳನ್ನು ಕಳಿಸಿಕೊಟ್ಟಿದೆ. ದಾಖಲೆಗಳನ್ನು ಕಳಿಸಿಕೊಟ್ಟಿದ್ರಲ್ಲಿ ಓಕೆ, ಆದರೆ ಆ ದಾಖಲೆಗಳನ್ನು ಕಳಿಸಿಕೊಡುವಾಗ ಕೇಂದ್ರ ಗೃಹ ಇಲಾಖೆ ಹೇಳಿರೋದು ಏನು ಅಂದರೆ, ಇದರಲ್ಲಿ ವೆರಿ ಕಾನ್ಫಿಡೆನ್ಷಿಯಲ್ ಮ್ಯಾಟರ್ಗಳಿದ್ದಾವೆ, ಕಾನ್ಫಿಡೆನ್ಷಿಯಲ್ ಸಾಕ್ಷಿಗಳಿದ್ದಾವೆ. ಹಾಗಾಗಿ ಇದನ್ನು ಏನು ಕೋರ್ಟ್ನಲ್ಲಿ ಓಪನ್ ಕೋರ್ಟ್ನಲ್ಲಿ ಇದನ್ನು ಓಪನ್ ಮಾಡಬಾರದು, ಇದು ಕೇವಲ ಜಡ್ಜ್ ಮತ್ತು ಮುಚ್ಚಿದ ಕೋರ್ಟ್ನಲ್ಲಿ ಈ ವಿಚಾರಣೆ ಆಗಬೇಕು ಅಂತ ಕೇಂದ್ರ ಗೃಹ ಇಲಾಖೆ ಹೇಳಿರೋದು ನೋಡಿದ್ರೆ ಇಲ್ಲಿ ಏನೋ ಆಗಲಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದರ ನಡುವೆ ಗೆಳೆಯರೆ, ಯಾವಾಗ ಈ ಒಂದು FIR ದಾಖಲಾಗಕ್ಕೆ ಎಲ್ಲವೂ ಕೂಡ ರೆಡಿ ಆಯಿತು, ಆಗ ವಿಘ್ನೇಶ್ ಶಿಶಿರ್ ಅವರು ಹೇಳಿದ್ರು, ನನ್ನ ಬಳಿ ಇರುವಂತಹ ಮಹತ್ವದ ದಾಖಲೆಗಳು ಅದೆಲ್ಲವನ್ನು ಕೂಡ ನಾನು ಕೊಟ್ಟಿದ್ದೇನೆ, ಇದು ನನಗೆ ಸಂದಿರುವಂತಹ ಮೊದಲ ಜಯ ಅಂತ ವಿಘ್ನೇಶ್ ಶಿಶಿರ್ ಹೇಳಿದ್ರು. ಅದಾಗಿ ಕೆಲವು ಗಂಟೆಗಳಲ್ಲಿ FIR ಈಗ ಸ್ಟೇ ಆರ್ಡರ್ ಬಂದಿರೋದು ನಾನಾ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಯಾಕೆಂದರೆ ಕೇಂದ್ರ ಸರ್ಕಾರಕ್ಕೂ ಕೂಡ ಈ ವಿಚಾರವಾಗಿ ಏನಾದರೂ ಒಂದು ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗೋದು ಇಷ್ಟ ಇಲ್ವಾ? ಯಾಕೆಂದರೆ ರಾಹುಲ್ ಗಾಂಧಿಯವರ ದ್ವಿಪೌರತ್ವದ ವಿಚಾರ, ಅವರು ಬ್ರಿಟನ್ ಪ್ರಜೆ ಅನ್ನೋದು ಪದೇ ಪದೇ ಚರ್ಚೆಯಲ್ಲಿ ಇದ್ದರೆ ಅದು BJPಗೆ ಆಗುವಂತಹ ಬಹಳ ದೊಡ್ಡ ಲಾಭ. ಸೊ ಅದಕ್ಕಾಗಿ ಕೇಂದ್ರ ಗೃಹ
ಗೃಹ ಇಲಾಖೆ ಏನಾದರೂ ಇಲ್ಲಿ ಮೂಗು ತುರಿಸ್ತಾ ಅದು ಕೂಡ ಗೊತ್ತಿಲ್ಲ ಗೆಳೆಯರೆ. ಯಾಕೆಂದರೆ ಈ ಒಂದು ವಿಚಾರದಲ್ಲಿ ಇದ್ದಕ್ಕಿದ್ದ ಹಾಗೆ ಸ್ಟೇ ಆರ್ಡರ್ ಬರೋದಕ್ಕೆ ಏನು ಕಾರಣ ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಈ ಒಂದು ವಿಚಾರಗ ಈಗ ಏನಾಗುತ್ತೆ, ವಿಚಾರಣೆ ಮತ್ತೆ ಬೆಂಚ್ಗೆ ಬರುತ್ತೆ. ಲಖನೌ ಪೀಠಕ್ಕೆ ಬಂದು ಅಲ್ಲಿ ವಿಚಾರಣೆ ಆಗಿ ಆ ನಂತರ ಈ ಬಗ್ಗೆ FIR ಹಾಕಬೇಕಾ ಅಥವಾ ಹಾಕಬಾರ್ದಾ ಅನ್ನೋದರ ಬಗ್ಗೆ ಒಂದಷ್ಟು ಆರ್ಡರ್ಗಳು ಅವೆಲ್ಲವೂ ಕೂಡ ಬರುತ್ತೆ. ಆದರೆ ಸದ್ಯಕ್ಕಂತೂ ರಾಹುಲ್ ಗಾಂಧಿ ಅವರ ಮೇಲೆ FIR ಮಾಡಿ ಅನ್ನುವಂತಹ ಅಥವಾ FIR ಹಾಕಿ ಅನ್ನುವಂತಹ ಆದೇಶ ಏನಿತ್ತು ಅದಕ್ಕೆ ಈಗ ತಡೆಯಾಜ್ಞೆ ಬಿದ್ದಿದೆ. ಇದೆಲ್ಲದರ ನಡುವೆ ಅನುಮಾನ ಮೂಡಿಸುವಂತಹ ಮತ್ತೊಂದು ಬಹುದೊಡ್ಡ ವಿಚಾರ ಏನು ಅಂದರೆ, ಯಾರು ಈ ಕೇಸ್ನ ವಿಚಾರವಾಗಿ ಫೈಟ್ ಮಾಡ್ತಾ ಇದ್ದಾರೋ, ಯಾರು ಈ ವಿಚಾರವಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರಲ್ಲ, ವಿಘ್ನೇಶ್ ಶಿಶಿರ್ ಅವರ ಮೇಲೆ ಹತ್ಯೆಯ ಯತ್ನಗಳೂ ಕೂಡ ನಡೆದಿದೆ. ಪದೇ ಪದೇ ನನ್ನ ಮೇಲೆ ಅಟ್ಯಾಕ್ ಆಗ್ತಾ ಇದೆ. ಈ ಕೇಸ್ FIR ಹಂತಕ್ಕೆ ಬಂದ ನಂತರವೂ ಕೂಡ ನನ್ನ ಮೇಲೆ ಅಟ್ಯಾಕ್ ಆಗುವಂತಹ ಪ್ರಯತ್ನಗಳು ಕೂಡ ನಡೆದವು. ಹಾಗಾಗಿ ನನಗೆ ಸೂಕ್ತವಾದಂತಹ ಭದ್ರತೆಯನ್ನು ಒದಗಿಸಿ ಅಂತ ವಿಘ್ನೇಶ್ ಶಿಶಿರ್ ಅವರು ಕೇಂದ್ರ ಗೃಹ ಇಲಾಖೆಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಈಗ ಆಗ್ತಾ ಇರುವಂತಹ ಎಲ್ಲ ಡೆವಲಪ್ಮೆಂಟ್ಗಳ ಡಾಟ್ಗಳನ್ನು ಕನೆಕ್ಟ್ ಮಾಡ್ತಾ ನೋಡ್ತಾ ಹೋದರೆ ಏನೋ ಒಂದು ಆಗ್ತಾ ಇದೆ ಅನ್ನುವಂತಹ ಅನುಮಾನಗಳು ಕೂಡ ಮೂಡ್ತಾ ಇದೆ. ಯಾಕೆಂದರೆ ಯಾವಾಗ ಇದು FIR ಹಂತಕ್ಕೆ ಬರುತ್ತೋ ಆ ಸಮಯದಲ್ಲಿ ವಿಘ್ನೇಶ್ ಶಿಶಿರ್ ಅವರ ಮೇಲೆ ಅಟ್ಯಾಕ್ ಆಗುವಂತಹ ಪ್ರಯತ್ನಗಳು ನಡೆಯುತ್ತೆ. ಅದಾದ ಕೆಲವು ಗಂಟೆಗಳಲ್ಲಿ ಆ ಒಂದು ಅರ್ಜಿಗೆ ತಡೆಯಾಜ್ಞೆ ಬರುತ್ತೆ. ಸೊ ಇದೆಲ್ಲವೂ ನೋಡ್ತಾ ಇದ್ರೆ ಸಮಥಿಂಗ್ ಈಸ್ ಫಿಶಿ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ. ಈ ನಡುವೆ ರಾಹುಲ್ ಗಾಂಧಿ ಅವರ ಪರವಾಗಿರುವಂತಹ ವಕೀಲರು ವಾದ ಮಾಡ್ತಾ ಇರೋದು ಏನು ಅಂದರೆ, ಹೌದು ರಾಹುಲ್ ಗಾಂಧಿ ಅವರು ಆ ಒಂದು ಕಂಪನಿಯ ಡೈರೆಕ್ಟರ್, ಆದರೆ ಅವರು ಎಲ್ಲಿಯೂ ಕೂಡ ನಾನು ಬ್ರಿಟಿಷ್ ಪ್ರಜೆ ಅಂತ ಅವರು ಹೇಳಿಲ್ಲ. ಅವರು ಆ ಕಂಪನಿಯ ಡೈರೆಕ್ಟರ್, ಆದರೆ ಅದು ಕ್ಲರಿಕಲ್ ಮಿಸ್ಟೇಕಿಂದ ಆಗಿರಬಹುದು, ಒಂದು ಕಣ್ತಪ್ಪಿನಿಂದ ಆಗಿದೆ ಅನ್ನುವಂತಹ ವಾದವನ್ನು ಮಾಡ್ತಾ ಇದ್ದಾರೆ. ಗೆಳೆಯರೆ, ಕಣ್ತಪ್ಪಿನಿಂದ ಆಗುವಂತಹ ತಪ್ಪುಗಳಾಯಿತು ಅಂದರೆ ಒಬ್ಬ ದೇಶದ ಒಬ್ಬ ವ್ಯಕ್ತಿಯ ಪೌರತ್ವವನ್ನೇ ಡಿಸೈಡ್ ಮಾಡುವಂತಹ ವಿಚಾರಗಳು ಕಣ್ತಪ್ಪಿನಿಂದ, ಇದೊಂದು ಕ್ಲರಿಕಲ್ ಮಿಸ್ಟೇಕ್ ಇಂದ ಆಗುವಂತಹ ತಪ್ಪುಗಳಾಯಿತು. ಇದು ನನಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಅದನ್ನು ಯಾವ ಲೆವೆಲ್ಗೆ ಇವರು ವಾದ ಮಾಡ್ತಾ ಇದ್ದಾರೆ ಅನ್ನೋದು ನನಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಸೊ ಈ ರೀತಿಯಾಗಿ ಅವರು ವಾದವನ್ನು ಮಾಡ್ತಾ ಇದ್ದಾರೆ. ಈಗ ಮತ್ತೆ ಆ ವಿಚಾರ ಆದಷ್ಟು ಬೇಗ ಅಂದರೆ ಇವತ್ತು ಅಥವಾ ನಾಳೆಯೇ ಅದು ಮತ್ತೆ ಬೆಂಚ್ಗೆ ಬರುತ್ತೆ. ಬೆಂಚ್ಗೆ ಬಂದ ನಂತರದಲ್ಲಿ ಕೋರ್ಟ್ ಏನು ಆರ್ಡರ್ ಮಾಡುತ್ತೆ ಅನ್ನೋದನ್ನು ಕಾಯಬೇಕು. ಒಂದು ವೇಳೆ ಕೋರ್ಟ್ FIR ಮಾಡಿ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ರಾಹುಲ್ ಗಾಂಧಿ ಅವರ ಮೇಲೆ FIR ಆಗುತ್ತೆ, CBI ಕೂಡ ಎಂಟ್ರಿ ಆಗುತ್ತೆ. ಯಾಕೆಂದರೆ ಈಗ ಆಲ್ರೆಡಿ ಉತ್ತರ ಪ್ರದೇಶದ ಪೊಲೀಸರು ಹೇಳಿದ್ದಾರೆ, ನಾವು ಈ ಕೇಸನ್ನು ತನಿಖೆ ಮಾಡೋದಿಲ್ಲ. ಯಾಕೆ ಅಂದರೆ ಇದರಲ್ಲಿ ಫಾರಿನ್ ಅಫೇರ್ಸ್ ಮಿನಿಸ್ಟ್ರಿಯು ಕೂಡ ಬರ್ತಾ ಇರೋದ್ರಿಂದ ಇದನ್ನು ಕೇಂದ್ರದ ತನಿಖಾ ತಂಡವೇ ಈ ಒಂದು ಕೇಸ್ನ ವಿಚಾರಣೆಯನ್ನು ಮಾಡೋದು ಸೂಕ್ತ ಅಥವಾ ತನಿಖೆಯನ್ನು ನಡೆಸೋದು ಸೂಕ್ತ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆಯಿಂದ ಸುಬ್ರಮಣಿಯನ್ ಸ್ವಾಮಿ ಅವರು ಹಾಕಿರುವಂತಹ ಕೇಸ್ನ ವಿಚಾರವಾಗಿಯೂ ಕೂಡ ಮಹತ್ವದ ಆದೇಶ ಹೊರಬರುವ ಸಾಧ್ಯತೆ ಇದೆ. ಇದು ಗೆಳೆಯರೆ ರಾಹುಲ್ ಗಾಂಧಿ ಅವರ ವಿಚಾರವಾಗಿ ಆಗಿರುವಂತಹ ಮಹತ್ವದ ಬೆಳವಣಿಗೆ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.